Watch India's largest kids library only on Jio Hotstar. Download the app now. ಓಯ್ ಬೆಳ್ಬೆಳ್ಗೆನೆ ಬಕ್ರಾ ಮಾಡ್ತೀಯಾ? ನಕಲಿ ನೋಟ್ ಕೊಡ್ತೀಯಾ? ಅರೆ ಹಿಡೀರಿ ಹಿಡೀರಿ, ಯಾರಾದ್ರು ಹಿಡೀರಿ. ಏನಾಯ್ತು? ನಕಲಿ ನೋಟ್ ಕೊಟ್ಟು ಹೊಡ್ತಿದ್ದಾನೆ. ನಿಲ್ಸಿ ನಿಲ್ಸಿ ನಿಲ್ಸಿ, ಬಸ್ ನ ನಿಲ್ಸಿ. ಬಸ್ ಮೇಲೆ ಒಬ್ಬ ನಕಲಿ ನೋಟ್ ಗ್ಯಾಂಗ್ ನವನಿದ್ದಾನೆ. ಹುಷಾರು, ಬಸ್ ನಿಲ್ಸಿದ್ರೆ ಇನ್ನು ಸ್ಪೀಡ್ ಆಗಿ ಓಡಿಸು. ಶೂಟ್ ಮಾಡ್ಬಿಡ್ತೀನಿ ಇಲ್ಲ ಅಂದ್ರೆ. ಆ ಹುಡ್ಗ ಹಿಂದೆ ಉಳ್ಕೊಂಬಿಟ್ಟ ಅನ್ಸುತ್ತೆ. ನನ್ನ ಏರಿಯಾದಲ್ಲಿ ನಕಲಿ ನೋಟ? ನಿನ್ಗೆ ಎಷ್ಟು ಧೈರ್ಯ ಇರ್ಬೇಕು? ಇಲ್ಲಿಂದ 50-100 ಕಿಲೋಮೀಟರ್ ದೂರದಲ್ಲಿ ನಕಲಿ ನೋಟ್ ಚಲಾವಣೆ ಆಗ್ತಿದ್ರೆ ಜನರು ಹೇಳ್ತಾರೆ ಲಡ್ಡು ಸಿಂಗ್ ಬರ್ತಾರೆ ಅಂತ. ಮತ್ತೆ ನೀನು ನಕಲಿ ನೋಟ್ ಚಲಾವಣೆ ಮಾಡ್ತಿದ್ಯಾ? ಇವತ್ತಿನ ವಿಶೇಷ ಸುದ್ದಿಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ಇವಾಗ ಮಾರ್ಕೆಟ್ ಅಲ್ಲಿ ಹರಡ್ಬಿಟ್ಟಿದೆ ನಕಲಿ ನೋಟ್ಗಳು. ಆ ಕಳ್ಳ ತುಂಬಾ ವೇಗವಾಗಿ ಹೋಗ್ತಾನೆ. ಮತ್ತೆ ಆ ಕಳ್ಳನ್ನ ನಮ್ಮ ಲಡ್ಡು ಸಿಂಗ್ ಅವರು ಹಿಡ್ಕೊಂಡಿದ್ದಾರೆ. ಅದ್ರ ಬಗ್ಗೆ ಈಗ ನಾವು ಮಾತಾಡೋಣ. ಲಡ್ಡು ಸಿಂಗ್ ಅವರೇ, ಹೇಳಿ ನೀವು ಹೇಗ್ ಹಿಡ್ಕೊಂಡ್ರಿ? ನೋಡಿ, ನಾನು ಅಂತಿಂತ ಇನ್ಸ್ಪೆಕ್ಟರ್ ಅಲ್ಲ. ಲಡ್ಡು ಸಿಂಗ್ ನನ್ನ ಹೆಸರು, ಲಡ್ಡು ಸಿಂಗ್. ಅಷ್ಟು ಫೇಮಸ್ ಆಗಿದ್ದೀನಿ ನಾನು. ಇವನ್ನ ಹಿಡಿಬೇಕಾದ್ರೆ ನನ್ನ ಪ್ರಾಣದ ಹಂಗನ್ನ ತೊರೆದಿದ್ದೀನಿ. ತುಂಬಾ ದೊಡ್ಡ ಮೋಸಗಾರನ್ನೇ ನಾನಿವತ್ ಹಿಡ್ದಿದ್ದೀನಿ. ಇವನ್ ಬಾಸ್ನು ಕೂಡ ನಾನು ಹಿಡಿತೀನಿ. ಇದು ನನ್ನ ಚಾಲೆಂಜ್. ಕೇಳಿಸ್ಕೊಳ್ಳಿ, ಚಾಲೆಂಜ್ ಅಂದ್ರೆ ಚಾಲೆಂಜ್. ಬಾಸ್ ಬಾಸ್ ಲಾಕ ಸಿಕ್ಕಾಕೊಂಡ್ಬಿಟ್ಟ. ಮತ್ತೆ ಟಿವಿಯಲ್ಲಿ ಲಡ್ಡು ಸಿಂಗ್ ನಿಮ್ಮನ್ನ ಹಿಡಿತೀನಿ ಅಂತ ಚಾಲೆಂಜ್ ಹಾಕ್ತಿದ್ದಾರೆ. ನಿಶ್ಶಬ್ದವಾಗಿರೋ. ನನಗೆ ಜೋರಾಗಿ ಮಾತಾಡೋ ವ್ಯಕ್ತಿಗಳು ಖಂಡಿತ ಇಷ್ಟ ಆಗಲ್ಲ. ಹೆಸರು ಅಸ್ಲಿ ರಾಮ್, ಮಾಡೋದು ನಕಲಿ ಕೆಲ್ಸ. ನಾಳೆ ನೋಡ್ತಿರೋ ನಕಲಿ ನೋಟ್ ನ ಗ್ಯಾಂಗ್ ನ ಬಾಸ್ ಸಿಕ್ಕಾಕೋತಾನೆ. ಜನಗಳೇ, ಮಾರ್ಕೆಟ್ ನಲ್ಲಿ ನಕಲಿ ನೋಟ್ ಬಂದಿದೆ. ನೋಟ್ ತಗೊಳ್ಳುವಾಗ ಗಮನ ಇಟ್ಟು ತೆಗೆದುಕೊಳ್ಳಿ. ಆಯ್ತು ಲಡ್ಡು ಸಿಂಗ್ ಅವರೇ,
ನೋಟ್ ಮೇಲೆ ಸರಿಯಾದ ಗಮನ ಇರ್ಲಿ. ನೋಟನ್ನ ಸರಿಯಾಗಿ ಗಮನಿಸಿಯೇ ತಗೊಳ್ಳಿ. ಏನ್ ಇನ್ಸ್ಪೆಕ್ಟರ್ ಸರ್, ಗಮನ ಇಟ್ ನೋಡಿ ಅಂತೀರಾ? ನೀವ್ ಈ ರೀತಿ ಕಿರ್ಚಾಡ್ಕೊಂಡು ವಾರ್ನಿಂಗ್ ಕೊಡೋದ್ರಿಂದ ಜನ ಹೆದರ್ಕತ್ತಿದಾರ. ಇಲ್ಲಿ 1000 ರೂಪಾಯಿ ನೋಟ್ ಯಾರು ತಗೋತಿಲ್ಲ. ಈಗ ನಾನು ಹೇಗ್ ಸಾಮಾನ್ ಖರೀದಿ ಮಾಡ್ಲಿ? ಎಲ್ ತಗೊಂಡ್ ಹೋಗ್ಲಿ ನಾನು ಈ ನೋಟ್ನ? ನೀವೇ ಇದನ್ನ ಚಿಲ್ಲರೆ ಮಾಡಿ ಕೊಡ್ಬೇಕು. ಓಕೆ ಯಂಗ್ ಮ್ಯಾನ್, ಓಕೆ. ನೀನ್ ಚಿಂತೆ ಮಾಡ್ಬೇಡ, ನೀನ್ ಸಿಟ್ಟಾಗೋ ಅವಶ್ಯಕತೆ ಇಲ್ಲ. ನಾನ್ ನಿನ್ಗೆ 1000 ರೂಪಾಯಿಗೆ ಚೇಂಜ್ ಕೊಡ್ತೀನಿ. ಈ ದುಡ್ಡನ್ ತಗೋ. ನಾನ್ ಸ್ವಲ್ಪ ಸಾಮಾನು ಹೇಳ್ತೀನಿ, ಅದನ್ನ ಬರ್ಕೊಂಡು ಮನೆ ಕಳಿಸ್ಬಿಡು. ನನ್ನ ಹೆಸರು ಖಬರ್ದಾರ್ ಸಿಂಗ್ ಅಂತ. ನಾನೊಬ್ಬ CID ಆಫೀಸರ್. ಮತ್ತೆ ನಕಲಿ ನೋಟ್ಗಳ ಗ್ಯಾಂಗ್ ನ ಹಿಡಿಯೋದಕ್ ಬಂದಿದ್ದೀನಿ. ನಂಬೋದಕ್ಕೆ ಆಗ್ತಾ ಇಲ್ಲ, ಈ ಗ್ಯಾಂಗ್ ನ ಒಬ್ಬ ಪೊಲೀಸ್ನವ್ರು ನಡೆಸ್ತಾ ಇದ್ದಾನೆ ಅಂತ. ನಾಚಿಕೆ ಆಗಲ್ವಾ? ಪೊಲೀಸ್ ಆಗಿ ನಕಲಿ ನೋಟ್ಗಳ ದಂಧೆ ಮಾಡ್ತಿದ್ಯಾ? ಅಯ್ಯಯ್ಯ, ನೀವೇನ್ ಹೇಳ್ತಾ ಇದ್ದೀರಾ? ಈ ನೋಟು ನಕಲಿನಾ? ಸರಿ, ಹಾಗಾದ್ರೆ ಈ ನೋಟು ನಂದಲ್ಲ. ನನಗೆ ಈ ವ್ಯಕ್ತಿ ಕೊಟ್ಟಿದ್ದು. ಎಲ್ಲೋದ ಇವನು? ಈಗಷ್ಟೇ ನನ್ನ ಹತ್ರ 1000 ಚೇಂಜ್ ತಗೊಂಡು ಎಲ್ಲಿ ಹೋದ ಇವನು? ಸುಳ್ಳು ಹೇಳ್ಬೇಡ, ಯು ಆರ್ ಅಂಡರ್ ಅರೆಸ್ಟ್. ಅಯ್ಯೋ 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 ಅಯ್ಯೋ, ಇಲ್ಲ. ಸರ್, ನೀವು ಚಿಂತೆ ಮಾಡಬೇಡಿ, ನಾನು ಶಿವ ಕರ್ದಿದ್ದೀನಿ, ಅವನೇ ಏನಾದ್ರು ಮಾಡ್ತಾನೆ. ಏ ಮಗು, ಹೊರಗೋಗು. ಇದು ಆಟ ಆಡೋ ಜಾಗ ಅಲ್ಲ, ಇದು ಪೊಲೀಸ್ ಸ್ಟೇಷನ್. ಸರ್, ಅವ್ನ ನಮ್ಮ ಮಗು ಅಂತ ಕರಿಬೇಡಿ. ಸರ್, ನನ್ನ ಹೆಸರು ಶಿವ ಅಂತ. ನಾನ್ ಲಡ್ಡು ಸಿಂಗ್ ಸರ್ನ ಗೆಳೆಯ. ನಾನು ಅವ್ರನ್ನ ನೋಡ್ಬೇಕು. ಸರಿ ಆಯ್ತು, ಹೋಗು, ಭೇಟಿ ಮಾಡು. ಶಿವ ಒಬ್ಬ ವ್ಯಕ್ತಿ. ಶಿವ, ನಾನು ಏನ್ ಮಾಡ್ಲಿ? ನೀವ್ ಚಿಂತಿಸ್ಬೇಡಿ, ನಾವ್ ಆ ಮನುಷ್ಯನ್ನ ಖಂಡಿತವಾಗ್ಲೂ ಹುಡುಕ್ತೀವಿ. ಲಡ್ಡು ಸಿಂಗ್ ಸರ್ಗೆ ಯಾರು ಮೋಸ ಮಾಡಿದಾರೋ ಅವ್ರ ಮುಖನ ನಾವು ನೋಡಿಲ್ಲ ಕೂಡ. ಹಾಗಾದ್ರೆ ಹೇಗ್ ಕಂಡು ಹಿಡಿಯೋದು ಶಿವ? ಒಂದ್ ಐಡಿಯಾ. ಯಾವ ಜಾಗದಲ್ಲಿ ಆ ಮನುಷ್ಯ ಲಡ್ಡು ಸಿಂಗ್ ಸರ್ಗೆ 1000 ರೂಪಾಯಿ ನೋಟ್ ಕೊಟ್ಟಿದ್ನೋ ಅಲ್ಲಿರೋ ಯಾವ್ದೋ ಒಂದು ಅಂಗಡಿಯ ಕ್ಯಾಮ್ರಾ ಆ ಸೈಡ್ ಫೇಸ್ ಮಾಡ್ತಾನೆ ಇರಬಹುದು ಅಲ್ವಾ? ಮತ್ತ್ಯಾಕ್ ಕಾಯ್ತಿದ್ದೀರಾ? ನಡೀರಿ. ಇಲ್ಲೇ ಶಿವ, ಅಲ್ಲಿ ನೋಡು. ಆ ನಕಲಿ ನೋಟ್ ಕೊಟ್ಮೇಲೆ ಆ ಮನುಷ್ಯ ಯಾವ ಕಡೆ ಹೋದ ಅಂತ ನೋಡಿ. ಈ ರೋಡ್ ಅಂತೂ ಮಂಡೋಲ ಕಡೆಗೆ ಹೋಗುತ್ತೆ. ಹಾಗಾದ್ರೆ ಅವನು ಕೂಡ ಅದೇ ಊರ ಹತ್ರ ಹೋಗಿರ್ತಾನೆ. ಅವರ ಅಡ್ಡ ಅದೇ ಆಗಿರ್ಬಹುದಲ್ವಾ? ಥ್ಯಾಂಕ್ ಯು ಅಂಕಲ್. ಓಕೆ. ನೀನ್ ಸರಿಯಾಗಿ ಹೇಳ್ತಾ ಇದೀಯಾ. ಈ ಸರಿ ಫಸಲು ಸರಿಯಾಗಿ ಬಂದಿಲ್ಲ, ಬೆಳೆ ಚೆನ್ನಾಗಿಲ್ಲ, ನೀರಿನ ಬೇರೆ ತುಂಬಾ ಸಮಸ್ಯೆ ಇದೆ. ಇಲ್ಲಂತೂ ಏನೂ ಕಂಡು ಹಿಡಿಯೋದಕ್ಕಾಗ್ತಿಲ್ಲ. ಇಲ್ಲಿ ಇದ್ರೊಳಗಡೆ ಏನೋ ಒಂದ್ ಶಬ್ದ ಬರ್ತಾ ಇದೆ, ಬನ್ನಿ ಹೋಗಿ ನೋಡೋಣ. ಅಂಕಲ್, ಈ ಜೋಪಡಿ ಒಳಗಡೆ ಯಾವ್ದಾದ್ರು ಕಾರ್ಖಾನೆ ಇದೆಯಾ? ಇಲ್ವಲ್ಲ, ಯಾವ್ದೇ ರೀತಿ ಕಾರ್ಖಾನೆ ಇಲ್ಲ ಇಲ್ಲಿ. ಹಾಗಾದ್ರೆ ಈ ಪಟ್ ಅನ್ನೋ ಶಬ್ದ ಎಲ್ಲಿಂದ ಬರ್ತಾ ಇದೆ? ಇಲ್ಲ, ಇಲ್ಲಿ ಯಾವುದೇ ರೀತಿ ಶಬ್ದ ಕೇಳಿಸ್ತಿಲ್ಲ. ನಿಮ್ ಭ್ರಮೆ ಇರ್ಬೇಕು ಅಷ್ಟೇನೆ. ಅಂಕಲ್, ನಮ್ಗೆ ಬಾಯಾರಿಕೆ ಆಗ್ತಾ ಇದೆ, ಸ್ವಲ್ಪ ನೀರ್ ಸಿಗುತ್ತಾ? ಈಗ್ಲೇ ಕೊಡ್ತೀನಿ. ನೀವೆಲ್ಲ ಒಳಗೆ ಯಾಕೆ ಬಂದ್ರೋ? ನಾನೇ ನೀರ್ ತರ್ತಿದ್ದೆ ಅಲ್ಲ. ಇಲ್ಲ ಅಂಕಲ್, ನಮ್ಗೆ ಪಟ್ 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 ಅನ್ನೋ ಯಾವ್ದೋ ಸೌಂಡ್ ಕೇಳಿಸ್ತಾ ಇದೆ. ಮತ್ತೆ ನಾವ್ ಅನ್ಕೊಂಡ್ವಿ ನೋಡೋಣ ಈ ಸೌಂಡ್ ಎಲ್ಲಿಂದ ಬರ್ತಿದೆ ಅಂತ. ನೋಡು ಮಗು, ಇಲ್ಲಿ ಯಾವುದೇ ರೀತಿ ಪಟ್ ಪಟ್ ಅಂತ ಶಬ್ದ ಕೇಳಿಸ್ತಿಲ್ಲ. ನಾನು ಹೇಳೋದ್ನಲ್ಲ, ಇದೆಲ್ಲ ನಿನ್ ಭ್ರಮೆ ಅಂತ. ಒಂದ್ ವೇಳೆ ಇದ್ರೂ ಕೂಡ ನನಗೆ ಕೇಳಿಸೋದು ಇಲ್ಲ, ಕಾಣಿಸೋದು ಇಲ್ಲ. ವಯಸ್ಸಾಗಿದೆಯಲ್ಲಪ್ಪ.
ನಡಿ ಈಗ ಹೊರಗಡೆ ನಡಿ. ಇವ್ನೇ ಆ ಮನುಷ್ಯ. ಹಾ, ಇವನೇ ಲಡ್ಡು ಸಿಂಗ್ ಸರ್ಗೆ 1000 ರೂಪಾಯಿದು ನಕಲಿ ನೋಟ್ ಕೊಟ್ಟಿದ್ದು. ಅರೆ ಈ ಮಕ್ಕಳ ಒಳಗಡೆ ಹೇಗ್ ಬಂದ್ರು? ಅದೇ ನೀರು ಕುಡಿಯೋ ನೆಪದಲ್ಲಿ ಒಳಗ್ ಬಂದ್ರು. ಇವ್ರಿಗೆ ಪಟ್ ಪಟ್ ಅಂತ ಶಬ್ದ ಕೇಳಿಸ್ತಿದ್ಯಂತೆ. ಶಬ್ದ ಏನು ಅಂತ ನಾನ್ ಹೇಳ್ತೀನಿ. ಮಕ್ಕಳು ದೊಡ್ಡವ್ರ ವಿಷಯದಲ್ಲಿ ತಲೆ ಹಾಕ್ತಿದ್ದಾರೆ. ಮಕ್ಕಳು ಮಕ್ಕಳ ತರ ಇರ್ಬೇಕು. ಮಗು ಅಂತ ಹೇಳ್ಬೇಡಿ ಅಂಕಲ್. ಶಿವ ಶಿವ ಅಂತ ನನ್ನ ಹೆಸರು. ಅರೆ ವಾ ಅಂಕಲ್, ನೀವು ದೊಡ್ಡವರಿಂದ ಚಿಕ್ಕವ್ರ ಹಾಕ್ಬಿಟ್ರಿ. ಹೌದು ಕಣೋ, ನಾನ್ ಇರೋದು ಹೀಗೇನೆ. ನನ್ನ ಹುಡುಗನ್ನೇ ಹೊಡಿತೀಯ ನೀನು. ಈಗ ನಿನಗ್ ತೋರಿಸ್ತೇನಿರೋ. ಇವ್ರಂತೂ ಓಡ್ ಹೋದ್ರು. ಜಯರಾಮ್ ಸರ್ಗೆ ಫೋನ್ ಮಾಡೋಣ. ಅವರು CID ಅವ್ರನ್ನ ಕರ್ಕೊಂಡ್ ಬರ್ತಾರೆ ಇಲ್ಲಿಗೆ. ಆಹಾ, ಇಲ್ಲಿ ಬಂದು ಜಗಳ ಮಾಡೋ ಅವಶ್ಯಕತೆ ಏನಿತ್ತು? ಒಂದೇ ಒಂದು ಸಾಕ್ಷಿ ಇತ್ತು, ಅದು ನಿನ್ನಿಂದ ಹಾಳಾಗೋಯ್ತು. ಈಗ ಲಡ್ಡು ಸಿಂಗ್ ನ ನಿರಪರಾಧಿ ಅಂತ ಸಾಬೀತ್ ಮಾಡಕ್ಕಾಗಲ್ಲ. ಆದ್ರೆ ಸರ್, ನಾವೇ ನಿಮ್ಮನ್ನ ಇಲ್ಲಿ ಕರೆದಿರೋದು. ಇಲ್ಲಿ ಏನೋ ಪಟ್ ಪಟ್ ಅಂತ ಸೌಂಡ್ ಬರ್ತಿದೆ. ಮತ್ತೆ ನಮಗ್ ಗೊತ್ತಾಗ್ತಿರ್ಲಿಲ್ಲ ಅದು ಎಲ್ಲಿಂದ ಬರ್ತಿದೆ ಅಂತ. ಮತ್ತೆ ನೀವೇ ನಮ್ಮನ್ನ ಹಾ ನೀನೇ ಕರ್ದೆ, ಅದಕ್ಕೆ ಬಿಡ್ತಾ ಇದ್ದೀನಿ. ಈಗ ಹೋಗಿ ನೀವು ಆಟ ಆಡ್ಕೊಳ್ಳಿ. ಮತ್ತೆ ನಮ್ಗೆ ನಮ್ ಕೆಲ್ಸ ಮಾಡೋದಕ್ ಬಿಡಿ. ಇಲ್ಲಿ ಮತ್ತೊಂದ್ಸರಿ ಬರ್ಬೇಡಿ. ನೀವಿಲ್ಲಿ ಸುತ್ತ ಕಣ್ಣಿಡಿ. ಯಾರು ಇಲ್ಲಿ ಬರೋದಕ್ಕಾಗ್ಬಾರ್ದು. ನಿನ್ನ ನಕಲಿ ನೋಟ್ಗಳು ತಯಾರಿಸೋ ಜಾಗ ನಮಗ್ ಗೊತ್ತಾಗಿದೆ. ಈಗ ಬೇಗ ನಿನ್ನ ಬಾಕಿ ಜಾಗಗಳ ಬಗ್ಗೆ ನಮಗೆ ಹೇಳ್ಬಿಡು. ಇಲ್ಲ ಅಂದ್ರೆ ಜೈಲಲ್ಲಿ ಬೇಳೆ ಬೀಸ್ಬೇಕಾಗತ್ತೆ. ಇಲ್ಲ, ಅಯ್ಯೋ ಇಲ್ಲ, ಇಲ್ಲ, ನಾನ್ ಬೇಳೆ ಬೀಸೋದಿಲ್ಲ. ಜೈಲಲ್ಲಿ ಕಲ್ಲು ಹೊಡಿಬೇಕಾಗತ್ತೆ, ಕಲ್ಲು. ಇಲ್ಲ, ನನಗ್ ಕಲ್ಲು ಹೊಡಿಯೋದಕ್ಕೂ ಆಗಲ್ಲ. ಅಲ್ಲಿ ಕೂತ್ಕೊಂಡ್ ಕೆಲಸ ಮಾಡುವಂತದ್ದೇನು ಇಲ್ವಾ? ಹಾಗಾದ್ರೆ ನೀನು ಒಪ್ಕೋತೀಯಾ ನೀನು ನಕಲಿ ನೋಟ್ಗಳ ದಂಧೆ ಮಾಡ್ತಿದ್ಯಾ ಅಂತ? ಇಲ್ಲ 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 ಇಲ್ಲ, ನಾನ್ ಯಾವ್ದು ಈ ರೀತಿ ದಂಧೆಗಳನ್ನ ಮಾಡ್ತಿಲ್ಲ. ನಾನೊಬ್ಬ ಸರ್ಕಾರಿ ಪೊಲೀಸ್ನವನು. ನಾನ್ ನಿನ್ಗೆ ಒಂದಿನ ಟೈಮ್ ಕೊಡ್ತೀನಿ. ಬೇಗ ನೀನು ನಿನ್ನ ಎಲ್ಲ ಜಾಗಗಳು ಮತ್ತೆ ನಿಮ್ಮ ಜನಗಳ ಹೆಸರುಗಳನ್ನೆಲ್ಲ ಹೇಳ್ಬಿಡು. ಇಲ್ಲ ಅಂದ್ರೆ ನಾನ್ ನಿನ್ನ ಸೆಂಟ್ರಲ್ ಜೈಲಿಗೆ ಕಳಿಸ್ತೀನಿ. ಸೆಂಟ್ರಲ್ ಜೈಲ? ನನಗನ್ಸುತ್ತೆ ನಾವು ವಾಪಸ್ ಅದೇ ಅಡ್ಡಾಗ್ ಹೋಗ್ಬೇಕು ಅಂತ. ಅಲ್ಲಿ ನಮ್ಗೆ ನಕಲಿ ನೋಟನ್ನ ಪ್ರಿಂಟ್ ಮಾಡೋ ಯಾವ್ದಾದ್ರು ಒಂದು ಫ್ಯಾಕ್ಟ್ರಿ ಪಕ್ಕಾ ಸಿಗುತ್ತೆ ಅನ್ಸುತ್ತೆ. ಆದ್ರೆ ಆ CID ಅವರು ನಮ್ಗೆ ಏನಂದ್ರು? ಅವ್ರು ಏನೆಲ್ಲ ಅಂದ್ರು ಅದು ಮಕ್ಳಿಗೆ ಮಾತ್ರ. ಮತ್ತೆ ನಾವೆಲ್ಲ ಮಕ್ಳ? ನನಗೂ ಯಾರು ಕಾಣಿಸ್ತಿಲ್ಲ ಕಣೋ. ಇವ್ರಗಳ ಕಣ್ ತಪ್ಸಿ ನಾವ್ ಒಳಗ್ ಹೋಗೋದು ಅಷ್ಟೊಂದು ಸುಲಭ ಅಲ್ಲ ಶಿವ. ಕಂಡು ಹಿಡಿಯೋರು ಅವ್ರ ದಾರಿನ ಅವರೇ ಹುಡ್ಕೋತಾರೆ ರೇವಾ. ನೀನ್ ಬೇಕಂದ್ರೆ ನೋಡು. ಮೊದಲು ಈ ಸೂಚನೆನ CID ಅವ್ರಿಗೆ ಕೊಡ್ಬೇಕು. ಯಾಕಂದ್ರೆ ಇಲ್ಲಿಂದ ಯಾರು ತಪ್ಪಿಸ್ಕೊಳ್ಳೋಕೆ ಬಿಡಬಾರ್ದು. ಹಾ, ಹಲೋ
ಜಯರಾಮ್ ಸರ್, ನೀವುಗಳೆಲ್ಲ ಇಲ್ಲಿ ಏನ್ ಮಾಡ್ತಾ ಇದ್ರಿ? ನೀವೆಲ್ಲ ಇದ್ರೂನು ಆ ಮಗು ಒಳಗಡೆ ಹೇಗೋದ? ನಮಗ್ ಗೊತ್ತಿಲ್ಲ ಸರ್, ನಾವಿಲ್ಲೇ ಕಾವಲ್ ಕಾಯ್ತಾನೆ ಇದೀವಿ. ಈ ಸರಿ ಈ ಮಗು ಒಳ್ಳೆ ಸೂಚನೆ ಕೊಟ್ಟಿದ್ದಾನೆ, ಅದಕ್ಕೆ ನಿಮ್ಮನ್ನೆಲ್ಲ ಬಿಡ್ತಾ ಇದ್ದೀನಿ. ಇಲ್ಲ ಅಂದಿದ್ರೆ ನಿಮ್ಮನ್ನೆಲ್ಲ ಕೆಲ್ಸದಿಂದ ತೆಗೆದು ಬರ್ತಿದ್ದೆ. ಈಗ ನಡಿ ಶಿವ, ಎಲ್ಲಿಗೆ ಹೋಗ್ಬೇಕು? ಬನ್ನಿ ಸರ್. ಬಾಸ್ ಬಾಸ್, ಇದೇ ಆ ಹುಡ್ಗ, ಇವನೇ ನಮ್ಮನ್ನ ಹೊಡೆದಿದ್ದು. ಹಾ, ನಿಶ್ಶಬ್ದವಾಗಿರೋ. ನನಗೆ ಜೋರಾಗಿ ಮಾತಾಡೋ ವ್ಯಕ್ತಿಗಳು ಖಂಡಿತ ಇಷ್ಟ ಆಗೋದಿಲ್ಲ. ಹಿಡಿರಿ ಇವನ್ನ. ನನ್ನ ಹೆಸರು ಅಸ್ಲಿರಾಮ್, ಮಾಡೋದು ನಕಲಿ ಕೆಲ್ಸ. ನೋಡಿದ್ಯಾ ಮಗು, ಎಲ್ಲರನ್ನು ಗೂಬೆ ಮಾಡ್ಬಿಟ್ಟೆ. ಮಗು ಅಂತ ಹೇಳ್ಬೇಡಿ ಅಂಕಲ್. ಶಿವ, ಶಿವ ಅಂತ ನನ್ನ ಹೆಸರು. ಈ ಮಗು ಅಂತೂ ದೊಡ್ಡವ್ರಿಗಿಂತ ಜೋರಾಗಿದ್ದಾನೆ. ನಾನಂತೂ ಸುಮ್ಮನೆ ಇಲ್ಲಿಂದ ಹೊರಟೋಗ್ತೀನಿ. ರೇವಾ, ಜಯರಾಮ್ ಸರ್ಗೆ ಫೋನ್ ಮಾಡಿ ಹೇಳು ಲಡ್ಡು ಸಿಂಗ್ ಸರ್ನ ಬಿಟ್ಬಿಡೋಕೆ. ಅವ್ರಿಗೆ ಎಲ್ಲ ತಿಳಿಸ್ಬಿಡು. ಬೇಡ ಶಿವ, ಬೇಡ. ಅದು ನನ್ನ ಬೇಟೆ, ನಾನು ಅವನ್ನ ನೋಡ್ಕೋತೀನಿ. ಏನೋ ನೀನ್ ನನ್ಗೆ ಹೊಡಿತೀಯಾ? ಮತ್ತೆ ನೀನ್ ನನ್ನನ್ನು ಹೊಡಿತೀಯೇನೋ? ಇಲ್ಲ, ನೀನ್ ನನ್ಗೆ ಹೊಡಿತೀಯಾ? ಇಲ್ಲ, ನೀನು ಬೇಳೆ ಬೀಸೋನಲ್ವಾ, ಮತ್ತೆ ಕಲ್ಲನ್ನ ಒಡೆಯುವಂತಾನೆ. ನೀನ್ ಹೊಡಿ, ನೀನ್ ಹೊಡಿ. ನೀನ್ ಹೊಡಿ, ಅರೆ ನೀನ್ ಹೊಡಿ. ಅರೆ ಏನಿದು ಮಧ್ಯ ರೋಡಲ್ಲಿ ನೀನ್ ಹೊಡಿ ಅನ್ಕೊಂಡು? ಯಾರು ಹೊಡಿಯಲ್ಲ ಅಂದ್ರೆ ನಾನೇ ಬಂದು ಹೊಡಿತೀನಿ.
ಏನ್ ನಕಲಿ ಸಿಐಡಿ ಸರ್, ಈಗ ಜೈಲಿಗೆ ಹೋಗಿ ಬೇಳೆ ಬೀಸೋದಕ್ ರೆಡಿನಾ? ಮತ್ತೆ ಕಲ್ಲೊಡಿಯೋ ಕೆಲ್ಸನೂ ಇದೆ. ಬಾ ಹೊಡಿ ಹೊಡಿ ಹೊಡಿ, ಇಲ್ ನೋಡು ಇದು. Watch India's largest kids library only on Geo Hotstar. Download the app now.